ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್, ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಖಾತೆ ಕ್ಯಾತೆ ಇನ್ನೂ ಕೂಡ ಬಗೆಹರಿದ ಹಾಗೆ ಕಾಣ್ತಾ ಇಲ್ಲ. ದಿನದಿನಕ್ಕೂ ಕೂಡ ಬೇರೆ ಬೇರೆ ರೀತಿಯ ಒಂದು ರೂಪವನ್ನು ಪಡೆದುಕೊಂಡು ಹೋಗ್ತಾ ಇದೆ. ದಿನದಿನಕ್ಕೂ ಕೂಡ ಬೇರೆ ಬೇರೆ ರಾಜಕಾರಣಿಗಳ ಬೇರೆ ಬೇರೆ ಮುಖವಾಡಗಳು ಅನಾವರಣಗೊಳ್ತಾ ಇವೆ. ಈ ಸದ್ಯಕ್ಕೆ ಈಗಾಗಲೇ 13 ಜನರನ್ನು ಈಗಾಗಲೇ ಸಚಿವರನ್ನಾಗಿ ಅವರು ಓತ್ ತೆಗೆದುಕೊಂಡು ಬಿಟ್ಟಿದ್ದಾರೆ. ಇನ್ನಿರ್ತಕ್ಕಂಥ 20 ಸಚಿವ ಸ್ಥಾನಗಳಿಗೆ ದೊಡ್ಡ ಮಟ್ಟದ ಲಾಬಿ ನಡೀತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಮಾಜಿ ಸಚಿವರುಗಳಿದ್ದಾರಲ್ಲ, ಅವರು ಮಾಡ್ತಾ ಇರತಕ್ಕಂಥ ಒಂದು ಸ್ಟ್ರಾಟಜಿಗಳು ಮತ್ತು ಪಡ್ತಾ ಇರತಕ್ಕಂಥ ಪಡಿಪಾಟಲುಗಳು ಅಷ್ಟಿಷ್ಟಲ್ಲ. ಹೊಸ ಶಾಸಕರು ಅಥವಾ ಮತ್ತೆ ಹೊಸದಾಗಿ ಸಚಿವರಾಗಬೇಕು ಅಂತ ಅಂದ್ಕೊಂಡಿರೋರಿಗಿಂತ ಈ ಹಳೆ ಸಚಿವರುಗಳೇ ತಮ್ಮ ಸ್ಥಾನವನ್ನು ಉಳಿಸ್ಕೊಳ್ಳಿಕ್ಕೆ ಶತಾಯಗತಾಯ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ಹಂತದಲ್ಲಿ ಸ್ವತಃ ಮಾಜಿ ಸಚಿವ ಆಗಿರ್ತಕ್ಕಂಥ ಅಲ್ಪಸಂಖ್ಯಾತ ಮುಖಂಡ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರ ನಡೆ ಇದೆಯಲ್ಲ, ದೊಡ್ಡ ಮಟ್ಟದ ಪ್ರಶ್ನೆಗಳನ್ನು ಎತ್ತಿ ಹಾಕ್ತಾ ಇದೆ. ಹಾಗಾದರೆ ಜಮೀರ್ ಅಹಮದ್ ಖಾನ್ ಏನು ಮಾಡ್ತಾ ಇದ್ದಾರೆ, ಇನ್ನಿತರ ಸಚಿವರುಗಳು ಏನು ಮಾಡ್ತಾ ಇದ್ದಾರೆ, ಇವೆಲ್ಲದಕ್ಕೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ರಾಜ್ಯದ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ ಯಾವ ರೀತಿ ಪ್ರತಿಕ್ರಿಯೆ ಕೊಡುತ್ತೆ ಅನ್ನೋದ್ರ ಕುರಿತಂತೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಖಾತೆ ಕ್ಯಾತೆ ಮತ್ತೆ ಮುಂದುವರೆದಿದೆ. ಶತಾಯಗತಾಯ ಸಚಿವ ಸ್ಥಾನವನ್ನು ಪಡಿಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಿರ್ತಕ್ಕಂಥ ಮಾಜಿ ಸಚಿವರುಗಳು, ಅಂದರೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಸಚಿವರಾಗಿದ್ದಂಥ ಮಾಜಿ ಸಚಿವರುಗಳು ಮತ್ತು ಈ ಹಿಂದೆ ಸಚಿವ ಸ್ಥಾನವನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಅನುಭವಿಸಿರ್ತಕ್ಕಂಥ ಶಾಸಕರುಗಳು ಮತ್ತು 1 ಬಾರಿ 2 ಬಾರಿ ಗೆದ್ದಿರ್ತಕ್ಕಂಥ ಹೊಸ ಶಾಸಕರು, ಇವರೆಲ್ಲರೂ ಕೂಡ ದೊಡ್ಡ ಮಟ್ಟದ ಒಂದು ಪೈಪೋಟಿಗೆ ಇಳಿದು ಬಿಟ್ಟಿದ್ದಾರೆ. ಇದೆಲ್ಲದಕ್ಕಿಂತ ಹೊರತಾಗಿ ಈಗಾಗಲೇ ಅಲ್ಪಸಂಖ್ಯಾತ ನಾಯಕರುಗಳ ಪರಿಸ್ಥಿತಿ ಏನು, ಎಷ್ಟು ಜನಕ್ಕೆ ಅಲ್ಲಿ ಸಚಿವ ಸ್ಥಾನವನ್ನು ಕೊಡಲಾಗುತ್ತೆ. ಕಳೆದ ಸಿದ್ದರಾಮಯ್ಯ ಸರ್ಕಾರದಲ್ಲಿ 2 ಸಚಿವ ಸ್ಥಾನವನ್ನು ಕೊಡಲಾಗಿತ್ತು. ಅದು ರಹೀಂ ಖಾನ್ ಬೀದರಿಂದ ಮತ್ತು ಬೆಂಗಳೂರು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಆಗಿದ್ದ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರಿಗೆ 2 ಸಚಿವ ಸ್ಥಾನವನ್ನು ಕೊಡಲಾಗಿತ್ತು. ಅದರ ಜೊತೆಗೆ ಅಲ್ಪಸಂಖ್ಯಾತರಿಗೆ ಮತ್ತೊಂದು ಆಯ್ಕೆಯನ್ನು ಕೂಡ ಕೊಡಲಾಗಿತ್ತು. ಅದು ಸ್ಪೀಕರ್ ಸ್ಥಾನ. UT ಖಾದರ್, ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಆಗಿದ್ದ UT ಖಾದರ್ ಅವರಿಗೆ ಸ್ಪೀಕರ್ ಸ್ಥಾನವನ್ನು ಕೊಡಲಾಗಿತ್ತು. ಅಂದರೆ 3 ಪ್ರಮುಖ ಅಲ್ಪಸಂಖ್ಯಾತರಿಗೆ 3 ಪ್ರಮುಖ ಹುದ್ದೆಗಳಲ್ಲಿ ನೇಮಿಸಲಾಗಿತ್ತು. ಈಗ ಕೇವಲ ಒಬ್ಬರಿಗೆ ಮಾತ್ರ ಅವಕಾಶವನ್ನು ಕೊಡಲಾಗಿದೆ. ಅದು UT ಖಾದರ್. ಸ್ಪೀಕರ್ ಆಗಿದ್ದ UT ಖಾದರ್ ಈಗ ಆರೋಗ್ಯ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಯೋಜನೆಗಳನ್ನು, ಅಂದರೆ ಆರೋಗ್ಯ ಇಲಾಖೆ ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ, ಆರೋಗ್ಯ ಇಲಾಖೆಯನ್ನು ಕಾಯಕಲ್ಪ ಮಾಡಲಿಕ್ಕೆ, ಅಲ್ಲಿರ್ತಕ್ಕಂಥ ಹುದ್ದೆಗಳನ್ನು, ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಿಕ್ಕೆ ಮತ್ತು ಆರೋಗ್ಯ ಇಲಾಖೆಯಲ್ಲಿರ್ತಕ್ಕಂಥ ಎಡವಟ್ಟುಗಳನ್ನು ಸರಿ ಮಾಡಿಕೊಳ್ಳಿಕ್ಕೆ, ಅವ್ಯವಸ್ಥೆಯನ್ನು ಸರಿ ಮಾಡಲಿಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕಾರ್ಯಯೋಜನೆಗಳನ್ನು ರೂಪಿಸಿದ್ದಾರೆ. ಜೊತೆಗೆ ಈಗಾಗಲೇ ಅವರಿಗೆ ಯಾವುದೇ ರೀತಿಯ ಅಸಮಾಧಾನ ಇಲ್ಲ. ಹೆಂಗೋ ಸ್ಪೀಕರ್ ಆಗಿದ್ದೆ, ನನಗೊಂದು ಸಚಿವ ಸ್ಥಾನ ಸಿಗ್ತಲ್ಲ ಅನ್ನುವಂಥ ಅಷ್ಟೇ ತೃಪ್ತರಾಗಿ ಈಗ ಕೊಟ್ಟಿರ್ತಕ್ಕಂಥ ಖಾತೆಯನ್ನೇ, ಕೊಟ್ಟಿರ್ತಕ್ಕಂಥ ಇಲಾಖೆಯನ್ನೇ ಸಮರ್ಥವಾಗಿ ದುಡಿಸ್ಕೊಳ್ಳಿಕ್ಕೆ ಡೇ 1ನಿಂದಲೇ UT ಖಾದರ್ ಈಗ ಮುಂದಾಗ್ಬಿಟ್ಟಿದ್ದಾರೆ ಅಲ್ವಾ. ಹಾಗಾಗಿ ನಾವು ಪ್ರತಿದಿನ ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ, ಆಕ್ಟಿವ್ ಆಗಿರ್ತಕ್ಕಂಥ UT ಖಾದರ್ ಪ್ರತಿದಿನ ಹಲವಾರು ಒಂದು ಆಸ್ಪತ್ರೆಗಳಿಗೆ ಭೇಟಿ ಕೊಡುವಂಥದ್ದು, ಅಲ್ಲಿರ್ತಕ್ಕಂಥ ಅವ್ಯವಸ್ಥೆಯನ್ನು ಸರಿಪಡಿಸುವಂಥ ಮತ್ತು ಸಿಬ್ಬಂದಿಗಳಿಗೆ ಒಂದಷ್ಟು ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಕೂಡ UT ಖಾದರ್ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಆಗ್ತಾ ಇರ್ತಕ್ಕಂಥದ್ದು ಕರ್ನಾಟಕದ ಅಲ್ಪಸಂಖ್ಯಾತರ ಒಂದು ರೀತಿಯ ಮುಂಚೂಣಿಯ ನಾಯಕ, ಮುಂಚೂಣಿಯ ಲೀಡರ್ ಅಂತಾನೆ ಗುರುತಿಸ್ಕೊಳ್ಳುವಂಥ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರ ಪರಿಸ್ಥಿತಿ ಏನು, ಅವರಿಗೆ ಸಚಿವ ಸ್ಥಾನ ಸಿಗುತ್ತೋ ಸಿಗಲ್ವೋ ಅನ್ನುವಂಥ ಚರ್ಚೆ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇತ್ತು. ನೋಡಿ, ಯಾವಾಗ ದಾವಣಗೆರೆ ಬೈ ಎಲೆಕ್ಷನ್ನ ವಿಚಾರಗಳು ಹೊರಗಡೆ ಬಂತೋ ಮತ್ತು ಆ ಕುರಿತ ಆಡಿಯೋ ಕೂಡ ಹೊರಗಡೆ ಬಂತೋ, ಆಗಿನಿಂದಲೂ ಕೂಡ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಸಿಗೋದು ತುಸು ಕಷ್ಟವಾಗಿ ಪರಿಣಮಿಸಿಬಿಟ್ಟಿದೆ. ಸ್ವತಃ UT ಖಾದರ್ ಒಂದು ಮಾತನ್ನು ಹೇಳಿದರು, ನಾನು ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರ ಒಂದು ಪ್ಲೇಸಿಗೆ ಬಂದಿರತಕ್ಕಂಥ ಆಲ್ಟರ್ನೇಟಿವ್ ಅಲ್ಲ ಅನ್ನೋಂಥ ಮಾತು ಹೇಳಿದರು. ಇದರ ಹಿಂದೆಯೇ ಬಿಜೆಡ್ ಜಮೀರ್ ಅಹಮದ್ ಖಾನ್ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಬಹಳ ದೊಡ್ಡ ಬೆಳವಣಿಗೆ ಏನಪ್ಪ ಅಂತಂದರೆ, ಇಲ್ಲಿಯವರೆಗೂ ಕಳೆದ 20 ವರ್ಷಗಳಿಂದ JDSನಿಂದ ಯಾವಾಗ ಸಿದ್ದರಾಮಯ್ಯ ಬಿಟ್ಟು ಬಂದರು ಕಾಂಗ್ರೆಸ್ಸಿಗೆ, ಅಲ್ಲಿಂದ ಹಿಡಿದು ಸ್ವತಃ ಬಿಜೆಡ್ ಜಮೀರ್ ಅಹಮದ್ ಖಾನ್ JDS ಬಿಟ್ಟು ಕಾಂಗ್ರೆಸ್ಸಿಗೆ ಬಂದರು, ಅಲ್ಲಿಂದ ಹಿಡಿದು ಮೊನ್ನೆವರೆಗೂ 2026ರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರುವ ಹೊತ್ತಿನವರೆಗೂ ಕೂಡ ಜಮೀರ್ ಅಹಮದ್ ಖಾನ್ ಸಿದ್ದರಾಮಯ್ಯನವರ ಪರಮಾಪ್ತರಾಗಿದ್ದರು, ಅವರ ಜೊತೆಗೆ ಗುರುತಿಸ್ಕೊಳ್ತಾ ಇದ್ರು. ಸಿದ್ದು ಕಾ ಹನುಮಾನ್ ಅನ್ನೋ ರೀತಿಯಲ್ಲಿ ಅವರು ಗುರುತಿಸ್ಕೊಳ್ತಾ ಇದ್ರು. ಏನೇ ಇರಲಿ, ಸಿದ್ದು ಪರವಾಗಿ ಅವರು, ಸಿದ್ದರಾಮಯ್ಯನವರ ಪರವಾಗಿ ಮಾತುಗಳನ್ನು ಆಡ್ತಾ ಇದ್ರು. ಆದರೆ ಇವತ್ತು ಪರಿಸ್ಥಿತಿ, ಸಿಚುಯೇಷನ್ ಬದಲಾಗಿದೆ. ಇದೇ ಬಿಜೆಡ್ ಜಮೀರ್ ಅಹಮದ್ ಖಾನ್
ಒಂದು ರೀತಿಯ ಸಚಿವ ಸ್ಥಾನದ ಆಸೆಗಾಗಿ ಮಂತ್ರಿಗಿರಿಗಾಗಿ ದಿಢೀರ್ ಅಂತ ಡಿ ಕೆ ಶಿವಕುಮಾರ್ ಅವರ ಗುಂಪಿಗೆ ಅವರ ಬಣಕ್ಕೆ ಜಂಪ್ ಮಾಡಿಬಿಟ್ಟಿದ್ದಾರೆ, ಲಾಂಗ್ ಜಂಪ್ ಮಾಡಿಬಿಟ್ಟಿದ್ದಾರೆ. ಸಿದ್ದರಾಮಯ್ಯ ಬಣದಿಂದ ಡಿ ಕೆ ಶಿವಕುಮಾರ್ ಅವರ ಗುಂಪಿಗೆ ಲಾಂಗ್ ಜಂಪ್ ಮಾಡಿಬಿಟ್ಟಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಈಗಾಗಲೇ ಒಬ್ಬೊಬ್ಬರೇ ಸಿದ್ದರಾಮಯ್ಯನವರ ಕೈಬಿಟ್ಟು ಹೋಗ್ತಾ ಇರತಕ್ಕಂಥದ್ದು ನಾಯಕರು ಅಧಿಕಾರದ ಆಸೆಗಾಗಿ. ಸತೀಶ್ ಜಾರಕಿಹೊಳಿ ಅವರ ಕಥೆ ಅದಾಯಿತು, ಎಂ ಬಿ ಪಾಟೀಲ್ರವರ ಕಥೆ ಅದಾಯಿತು, ಎಚ್ ಸಿ ಮಹದೇವಪ್ಪನವರ ಕಥೆ ಇನ್ನೊಂದಾಯಿತು. ಈಗ ಸಿದ್ದರಾಮಯ್ಯನವರ ಜೊತೆಗಿದ್ದ BZ ಜಮೀರ್ ಅಹಮದ್ ಖಾನ್ ಡಿ ಕೆ ಶಿವಕುಮಾರ್ ಒಂದು ಬಣಕ್ಕೆ ಜಂಪ್ ಮಾಡಿಬಿಟ್ಟಿದ್ದಾರೆ. ನೋಡಿ, ನಿನ್ನೆಯಷ್ಟೇ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರ ಜೊತೆಗೆ ಅವರ ಮನೆಗೆ ಹೋಗಿ ಒಂದು ದೊಡ್ಡ ಮಟ್ಟದ ಮೀಟಿಂಗನ್ನು ಮಾಡಿಬಿಟ್ಟಿದ್ದಾರೆ. ಸಚಿವ ಸ್ಥಾನ ಕೊಡಿ, ನೀವು ಹೇಳಿದ ಹಾಗೆ ನಾನು ಕೇಳ್ಕೊಂಡು ಹೋಗ್ತೀನಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಸಿದ್ದರಾಮಯ್ಯನವರ ಬಣದಲ್ಲಿದ್ದಂತಹ ಒಬ್ಬೊಬ್ಬೇ ಪ್ರಮುಖ ನಾಯಕರನ್ನು ಡಿ ಕೆ ಶಿವಕುಮಾರ್ ತಮ್ಮ ಬಣಕ್ಕೆ ತೆಗೆದುಕೊಳ್ತಿದ್ದಾರೆ, ಸೆಳೀತಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇವೆ ಅಲ್ವಾ. ಈಗ ನೋಡಿ, ಈಗ ಇರ್ತಕ್ಕಂಥದ್ದು ಅಲ್ಪಸಂಖ್ಯಾತರು. ಕರ್ನಾಟಕದ ರಾಜ್ಯ ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಸುಮಾರು 10 ಜನ ಶಾಸಕರಿದ್ದಾರೆ. ಅದರಲ್ಲಿ ಒಬ್ಬರಿಗೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು, ಇನ್ನು ಹೆಚ್ಚು ಕಡಿಮೆ ಇನ್ನೊಬ್ಬರಿಗೆ ಕೊಡಬಹುದು ಅಥವಾ ಸ್ಪೀಕರ್ ಸ್ಥಾನವನ್ನು ಸೇರಿ ಇನ್ನು ಇಬ್ಬರಿಗೆ ಕೊಡಬಹುದು. ಹಾಗಾಗಿ ಯಾರಿಗೆ ಈ ಒಂದು ಸಚಿವ ಸ್ಥಾನವನ್ನು ಕೊಡಲಾಗುತ್ತೆ? 20 ಸ್ಥಾನಗಳಲ್ಲಿ 2 ಸ್ಥಾನದಲ್ಲಿ ಉಂಟಾಗಿರ್ತಕ್ಕಂಥ ಸಚಿವ ಸ್ಥಾನದ ಗೊಂದಲಗಳಿದೆಯಲ್ಲ, ಅದಕ್ಕೆ ದೊಡ್ಡ ಮಟ್ಟದಲ್ಲಿ ಈಗ ಪ್ರಯತ್ನಗಳು ನಡೀತಾ ಇರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಮುಸ್ಲಿಂ ಶಾಸಕರುಗಳು ತಮ್ಮದೇ ಆಗಿರ್ತಕ್ಕಂಥ ಒಂದು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ನೋಡಿ, ಜಮೀರ್ ಅಹಮದ್ ಖಾನ್, ಸಿದ್ದರಾಮಯ್ಯನವರ ಟೀಮಲ್ಲಿದ್ದಂಥ ಜಮೀರ್ ಅಹಮದ್ ಖಾನ್ ಈಗ ದಿಢೀರನ್ನೇ ಡಿ ಕೆ ಶಿವಕುಮಾರ್ ಅವರ ಪಾಳಯಕ್ಕೆ ಲಾಂಗ್ ಜಂಪ್ ಮಾಡಿಬಿಟ್ಟಿದ್ದಾರೆ. ಸಚಿವ ಸ್ಥಾನವನ್ನು ಶತಾಯಗತಾಯ ಪಡಿಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜಮೀರ್ ಅಹಮದ್ ಖಾನ್ ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಅವರೊಂದಿಗೆ ಅವರ ಮನೆಗೆ ಹೋಗಿ ದೊಡ್ಡ ಮಟ್ಟದ ಒಂದು ಚರ್ಚೆಯನ್ನು ಮಾಡಿರ್ತಕ್ಕಂಥದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಹಾಗಾಗಿ ಜಮೀರ್ ಅಹಮದ್ ಖಾನ್ ಅವರು ಯಾವುದೇ ಕಾರಣಕ್ಕೆ ಸಚಿವ ಸ್ಥಾನ ಹಿಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರಿದ್ದರೆ, ಇನ್ನುಳಿದಿರ್ತಕ್ಕಂಥ ಮುಸ್ಲಿಂ ಶಾಸಕರು ಹೇಗೆ ತಮ್ಮ ತಂತ್ರಗಾರಿಕೆಯನ್ನು ಮಾಡ್ತಿದ್ದಾರೆ? ಉಳಿದಿರ್ತಕ್ಕಂಥದ್ರಲ್ಲಿ ಈಗ NA ಹ್ಯಾರಿಸ್ ಬಹಳ ಪ್ರಮುಖವಾದ ಹೆಸರು. ಸಿದ್ದರಾಮಯ್ಯನವರ ತಂಡದಿಂದ ದೂರ ಉಳಿದಿರ್ತಕ್ಕಂಥ ಹ್ಯಾರಿಸ್ ಡಿ ಕೆ ಶಿವಕುಮಾರ್ ಅವರೊಂದಿಗೆ ಗುರುತಿಸಿಕೊಂಡಿದ್ರು. NA ಹ್ಯಾರಿಸ್ ಮತ್ತು ಅವರ ಮಗ ಮೊಹಮ್ಮದ್ ನಲ್ಪಾಡ್ ಡಿ ಕೆ ಶಿವಕುಮಾರ್ ಅವರ ಬೆಂಗಾವಲು ಪಡೆ ಏನೋ ಅನ್ನೋ ರೀತಿಯಲ್ಲಿ ಇಷ್ಟು ದಿನ ಇದ್ದರು. ಹಾಗಾಗಿ ಅವರು ಕೂಡ ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿರ್ತಕ್ಕಂಥದ್ದು. ಇದಕ್ಕೆ ಮತ್ತೊಂದು ದೊಡ್ಡ ಫೈಟ್ ಯಾರು ಅಂತಂದರೆ ಶಿವಾಜಿನಗರದ ಶಾಸಕರಾಗಿರ್ತಕ್ಕಂಥ ರಿಜ್ವಾನ್ ಅರ್ಷದ್. ಈಗಾಗಲೇ ನೋಡಿ, ಬಾಗಲಕೋಟೆ ಮತ್ತು ದಾವಣಗೆರೆ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ರಿಜ್ವಾನ್ ಅರ್ಷದ್ ಮತ್ತು ಹಾವೇರಿಯ MLC ಆಗಿರ್ತಕ್ಕಂಥ ಸಲೀಂ ಅಹಮದ್ ಮಾಡಿರ್ತಕ್ಕಂಥ ಪಕ್ಷದ ಪರವಾದ ಯೋಜನೆಗಳು ಮತ್ತು ಹೇಗೆ ಜಮೀರ್ ಅಹಮದ್ ರವರನ್ನ ಒಂದು ರೀತಿ ಮೂಲೆಗುಂಪು ಮಾಡಲಾಗಿತ್ತು ಅನ್ನುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ರಿಜ್ವಾನ್ ಅರ್ಷದ್ ಅವರಿಗೆ ಒಂದು ಹೆಚ್ಚಿನ ಆದ್ಯತೆ ಸಿಕ್ಕಿದೆ. ಹಾಗಾಗಿ ರಿಜ್ವಾನ್ ಅರ್ಷದ್ 2 ಬಾರಿ ಶಾಸಕರಾಗಿರ್ತಕ್ಕಂಥದ್ದು ಅವರಿಗೆ ಅವಕಾಶ ಸಿಗುತ್ತೆ ಅಂತಲೂ ಹೇಳಲಾಗ್ತಾ ಇದೆ. ಇದ್ರ ಜೊತೆಗೆ ಕನೀಸ್ ಫಾತಿಮಾ ಎಂದು ಗುಲ್ಬರ್ಗಾ ಉತ್ತರದಿಂದ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥ ಕನೀಸ್ ಫಾತಿಮಾಗೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಂದ ತೆರವಾಗಿರ್ತಕ್ಕಂಥ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಿಗುವಂಥ ಸಾಧ್ಯತೆ ಇದೆ ಅಂತಲೂ ಹೇಳಲಾಗ್ತಾ ಇದೆ. ಇದ್ರ ಜೊತೆಗೆ ರಹೀಂ ಖಾನ್ ಈಗಾಗಲೇ ಮಾಜಿ ಸಚಿವರು, ಅವರಿಗೆ ಬೀದರ್ ಶಾಸಕ, ಅವರಿಗೆ ಯಾವುದೇ ಕಾರಣದಿಂದ ಮತ್ತೆ ಸಚಿವ ಸ್ಥಾನ ಸಿಗೋದಿಲ್ಲ. ಇದರ ಹೊರತಾಗಿ ಡಿ ಕೆ ಶಿವಕುಮಾರ್ ಅವರ ಮತ್ತೊಬ್ಬ ಬೆಂಬಲಿಗ ಮತ್ತು ಪರಮಾಪ್ತ ಅಂತಲೇ ಕರೆಸ್ಕೊಳ್ಳುವಂಥ ರಾಮನಗರದ ಇಕ್ಬಾಲ್ ಹುಸೇನ್ ಅವರಿಗೂ ಕೂಡ ಸಚಿವ ಸ್ಥಾನದ ಆಕಾಂಕ್ಷೆ ಇದೆ, ಆದರೆ ಸಿಗುವಂಥದ್ದು ಕಷ್ಟ ಇದೆ. ಪಾಪ ಇಕ್ಬಾಲ್ ಹುಸೇನ್ ಅವರಿಗೆ ಇವತ್ತೇನು ಆರೋಗ್ಯದಲ್ಲಿ ಏರುಪೇರಾಗಿ ಹೃದಯದ ಸಮಸ್ಯೆ ಉಂಟಾಗಿ ಆಸ್ಪತ್ರೆಗೆ ಸೇರಿಸಲಾಗಿದೆ. ಮೊನ್ನೆಯಷ್ಟೇ ಡಿ ಕೆ ಶಿವಕುಮಾರ್ ಅವರ ಮತ್ತೊಬ್ಬ ಪರಮಾಪ್ತ ತಿಪಟೂರಿನ ಶಾಸಕ ಷಡಕ್ಷರಿ ಅವರಿಗೆ ದೆಹಲಿಯಲ್ಲಿ ಹೃದಯದ ಸಮಸ್ಯೆ ಕಾಣಿಸಿಕೊಂಡಿತ್ತು, ಅವರಿಗೆ ಆಸ್ಪತ್ರೆ ದಾಖಲಾಗಿತ್ತು. ಇವತ್ತು ಇಕ್ಬಾಲ್ ಅಹಮದ್ ಅವರ ಸರದಿ. ಬೈ ಚಾನ್ಸ್ ಡಿ ಕೆ ಶಿವಕುಮಾರ್ ಏನಾದರೂ ಅವ್ರಿಗೆ ಸಚಿವ ಸ್ಥಾನ ಕೊಟ್ಟರೆ ಆ ಖುಷಿನಲ್ಲೇ ಆಸ್ಪತ್ರೆಯಿಂದ ಎದ್ದು ಬರ್ಬೋದೇನೋ ಇಕ್ಬಾಲ್ ಅಹಮದ್, ಗೊತ್ತಿಲ್ಲ. ಇದ್ರ ಜೊತೆಗೆ ಆಸಿಫ್ ಸೇಠ್ ಅನ್ನುವಂಥ ಮತ್ತೊಬ್ಬ ಶಾಸಕರಿದ್ದಾರೆ, ಬೆಳಗಾವಿ ಉತ್ತರದವರು. ಅವರು ಕೂಡ ಈ ರೇಸಲ್ಲೇನಿಲ್ಲ, ಆದರೆ ಕಷ್ಟ ಅವ್ರಿಗೆ ಸಿಗುವಂಥದ್ದು. ಅದು ಬಿಟ್ಟರೆ ಶಿಗ್ಗಾಂವಿಯ ಯಾಸಿರ್ ಪಠಾಣ್ ಅನ್ನುವಂಥ ಮತ್ತೊಬ್ಬ ಶಾಸಕರಿದ್ದಾರೆ. ಅವರು ಅಲ್ಪಸಂಖ್ಯಾತರು, ಮುಸ್ಲಿಂ ಶಾಸಕರು. ಅವ್ರು ಕೇಳ್ತಾ ಇದ್ದಾರೆ, ನನಗೆ ಬೇಕು ಅವಕಾಶ, ನಾನು ಕೂಡ ಹಿರಿಯ ಕಾಂಗ್ರೆಸ್ಸಿಗ ಬಹಳ ವರ್ಷದಿಂದ ದುಡ್ದಿದ್ದೀನಿ ಕೊಡಿ ಅಂತಂದೇಳಿ. ಆದರೆ ಆ ಸಾಧ್ಯತೆಗಳು ಕಡಿಮೆ ಇವೆ. ಕೇವಲ NA ಹ್ಯಾರಿಸ್, ರಿಜ್ವಾನ್ ಅರ್ಷದ್ ಮತ್ತು ತನ್ವೀರ್ ಸೇಠ್ ಈ 3 ಜನರಲ್ಲಿ ಮತ್ತು ಜಮೀರ್ ಅಹಮದ್ ಖಾನ್ ಈ 4 ಜನರಲ್ಲಿ ಈಗ 1 ಸೀಟಿಗೆ ಫೈಟ್ ಇರ್ತಕ್ಕಂಥದ್ದು. ಯಾರಿಗೆ ಅವಕಾಶ ಸಿಗುತ್ತೆ ಅನ್ನುವಂಥದ್ದು ನೋಡಬೇಕಾಗಿದೆ. ಇದೆಲ್ಲದರ ಹೊರತಾಗಿ BY ವಿಜೇಂದ್ರ ಒಂದು ಮಾತನ್ನು ಹೇಳ್ತಾರೆ. ಈ ಸದ್ಯಕ್ಕೆ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವ ಸ್ಥಾನ ಅನ್ನುವಂಥದ್ದು ಬಿಕ್ಕರಿಗೆ ಇದೆ. 2 ಒಂದು ಕಂಡೀಷನಲ್ಲಿ ಅವರಿಗೆ ಸಚಿವ ಸ್ಥಾನ ಸಿಗುತ್ತೆ. ಅದು ಯಾವುದಪ್ಪ ಅಂತಂದರೆ, ಮೊದಲನೇದು ಪೇಮೆಂಟ್ ಸೀಟ್, ಎರಡನೇದು ಮ್ಯಾನೇಜ್ಮೆಂಟ್ ಕೋಟಾ ಅನ್ನುವಂಥದ್ದು. ಮ್ಯಾನೇಜ್ಮೆಂಟ್ ಯಾರಿಗೆ ಹೇಳುತ್ತೆ, ಹೈಕಮಾಂಡ್ ಯಾರಿಗೆ ಹೇಳುತ್ತೆ ಅವ್ರಿಗೆ ಕೊಡಲಾಗುತ್ತೆ. ಇಲ್ಲ ಪೇಮೆಂಟ್ ಸೀಟ್, ಈ ಸಚಿವ ಸ್ಥಾನಕ್ಕೆ ಇಷ್ಟು ಕೊಡ್ತೀನಿ ಅಂತಂದೇಳಿ ನೀವು ಬುಕ್ ಮಾಡಿಕೊಂಡ್ರೆ ನಿಮಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥ ಒಂದು ವಿವಾದದ ಮಾತನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ
ಈ ಸದ್ಯಕ್ಕೆ ಯಾರಿಗೆ ಮುಸ್ಲಿಂ ಶಾಸಕರಲ್ಲಿ ಮತ್ತೊಂದು ಸೀಟ್ ಅಥವಾ ಇನ್ನೆರಡು ಸೀಟ್ಗಳು ಸಿಗುತ್ತೆ ಅನ್ನೋಂಥದ್ದು ಕುತೂಹಲ ಮೂಡಿಸಿದೆ. ಈ ಕುರಿತಂಥ ಎಲ್ಲ ಅಪ್ಡೇಟನ್ನು ನಾನು ನಿಮಗೆ ಕೊಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೇನರ್. ಮುಂದಿನ ಮತ್ತಷ್ಟು ಅಪ್ಡೇಟೆಡ್ ವಿಚಾರಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಎಲ್ರಿಗೂ ನಮಸ್ಕಾರ. ಇದು ಫೋಕಸ್ ಟಿವಿ.